ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಆರೋಗ್ಯದ ಅಡುಗೆ ಮನೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ಇವತ್ತಿನ ರೆಸಿಪಿ ಗೀ ರೈಸು. ತುಂಬಾ ಸುಲಭ, ಹಾಗೆ ತುಂಬ ಸಿಂಪಲ್ಲಾಗಿ ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಹಾಗೆ ಇದನ್ನು ಲಂಚ್ ಬಾಕ್ಸಿಗೂ ಕೂಡ ಬೇಗನೆ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಯಾವುದೇ ರೀತಿ ಕುರ್ಮಾ ಏನು ಮಾಡ್ತಾ ಇಲ್ಲ. ತುಂಬ ಪ್ಲೈನಾಗಿ ಅಷ್ಟೇ ರುಚಿಕರವಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಗೀ ರೈಸ್ನ ಹೇಗೆ ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲೂ ಮಿಸ್ ಆಗೋದಿಲ್ಲ. ನೋಡಿ ಸ್ನೇಹಿತರೆ, ಈಗ ನಾನು ಇಲ್ಲಿ ತೋರಿಸ್ತಾ ಇರೋವಂಥದ್ದು 1 ಗ್ಲಾಸ್ ಅಕ್ಕಿ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ನಂತರ 1 ಕಪ್ಪು ನಾನಿಲ್ಲಿ ಹಸಿ ಬಟಾಣಿ ಬಳಸ್ತಾ ಇದ್ದೀನಿ. ನಂತರ ಮೀಡಿಯಮ್ ಸೈಜು 2 ಈರುಳ್ಳಿ, ಹಾಗೆ ಖಾರಕ್ಕೆ 3ರಿಂದ 4 ಹಸಿಮೆಣಸಿನಕಾಯಿನ ನಾನಿಲ್ಲಿ ಬೀಜ ತೆಗೆದು ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಹಾಗೆ ಬಳಸ್ಕೊಳ್ಬೋದು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಹೋಮ್ ಮೇಡು. ನಂತರ ಗಟ್ಟಿ ಹಾಲು, ಇದು 1 ಗ್ಲಾಸ್ ತೊಗೊಂಡಿದ್ದೀನಿ. ಅಂದರೆ ಕಾಯಿಸಿ ಇರೋವಂಥ ಹಾಲನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4ರಿಂದ 5 ಟೇಬಲ್ ಸ್ಪೂನ್ ತುಪ್ಪ ಬಳಸ್ತಾ ಇದ್ದೀನಿ. ಜೊತೆಗೆ ಎಣ್ಣೆ ಕೂಡ ಬಳಸ್ಕೊಳ್ತಾ ಇದ್ದೀನಿ. ನಂತರ ಪುದೀನ ಸೊಪ್ಪು ಸ್ವಲ್ಪ, ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಪುದೀನ ಸೊಪ್ಪೇನು ಕಟ್ ಮಾಡಿ ತೊಗೊಳ್ತಾ ಇಲ್ಲ, ಇದನ್ನು ಹಾಗೆ ತೊಗೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನೋಡಿ ಒಂದು 2 ಅನಾನಸ್ ತೊಗೊಂಡಿದ್ದೀನಿ, ಫ್ಲವರು, ಚಕ್ಕೆ, ಹಾಗೆ ದ್ರಾಕ್ಷಿ, ಒಂದು 3ರಿಂದ 4 ಲವಂಗ, ಹಾಗೆ ಪಲಾವ್ ಎಲೆ ಒಂದು 3ರಿಂದ 4. ನಂತರ ನೋಡಿ ಇದು ಜಾಪತ್ರೆ ತೊಗೊಳ್ತಾ ಇದ್ದೀನಿ, ಒಂದೇ ಒಂದು ಸ್ವಲ್ಪ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಜೀರಿಗೆ ತೊಗೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಕಾಳು ಮೆಣಸು, ಏಲಕ್ಕಿ ಒಂದು 4, ಹಾಗೆ ಒಂದು 10 ನಾನಿಲ್ಲಿ ಗೋಡಂಬಿನ ಬಳಸ್ತಾ ಇದ್ದೀನಿ. ಜೊತೆಗೆ ನೀವು ಇಲ್ಲಿ ಮರಾಠಿ ಮಗ್ಗಿದ್ರೆ ನೀವು ಹಾಕ್ಕೊಳ್ಳಿ. ಮನೆಯಲ್ಲಿ ಖಾಲಿಯಾಗಿತ್ತು, ಹಾಗಾಗಿ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ. ಇವಾಗ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಂಪ್ಲೀಟಾಗಿ ತುಪ್ಪದಲ್ಲೂ ಸಹ ಮಾಡ್ಕೊಳ್ಬೋದು. ಗೀ ರೈಸ್ ಅಂತ ಅಂದಮೇಲೆ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಂತರ ಇವಾಗ ಎಲ್ಲ ಮಸಾಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಕ್ವಿಕ್ಕಾಗಿ ಇದನ್ನು ಮಾಡ್ಕೊಳ್ಬೋದು. ಗೀ ರೈಸ್ ಅಂತ ಅಂದಮೇಲೆ ಎಷ್ಟೋ ಜನ ತುಂಬ ಪ್ಲೈನು ಚೆನ್ನಾಗಿರೋದಿಲ್ಲ ಅಂದ್ಕೊಂಡಿರ್ತೀರ. ಸೊ ಖಂಡಿತ ಚೆನ್ನಾಗಿರುತ್ತೆ, ಒಂದು ಸಲ ಪ್ರಯತ್ನ ಮಾಡಿ. ಇವಾಗ ಎಲ್ಲ ಫ್ರೈ ಆಗಿದ ನಂತರ ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೀ ರೈಸಿಗೆ ಕುರ್ಮಾ ಇರಲೇಬೇಕು, ಗ್ರೇವಿ ಇರಲೇಬೇಕು ಅನ್ನೋದು ಯಾವುದೂ ಇಲ್ಲ. ಇದನ್ನು ಹಾಗೆ ಕೂಡ ನೀವು ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಇದಕ್ಕೆ ಇವಾಗ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಇದು ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಅಥವಾ ಇಲ್ಲ ಅಂದರೆ ನೀವಿಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನು. ಇವಾಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗೆ ಚಾನಲ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡ್ದೇನೆ. ಹಾಗೆ ಲೈಕು, ಕಮೆಂಟು, ಶೇರ್ ಮಾಡಿ. ಇವಾಗ ಇದನ್ನು ಫ್ರೈ ಆಗಿದ ನಂತರ ಇದಕ್ಕೆ ನೋಡಿ ಪುದೀನ ಸೊಪ್ಪು, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಇದನ್ನು ಚೆನ್ನಾಗಿ ಮತ್ತೊಮ್ಮೆ ಬಾಡಿಸ್ಕೊಳ್ಳೋಣ. ಒಂದು 2 ನಿಮಿಷ ನಾವು ಇದನ್ನೆಲ್ಲನೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗೀ ರೈಸು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಇವಾಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಗೀ ರೈಸು ಇದಕ್ಕೆ ನಾವು ಯಾವುದೇ ರೀತಿ ಮಸಾಲೆ ರುಬ್ಬಿ ಮತ್ತು ಜಾಸ್ತಿ ಏನೂ ಇದಕ್ಕೆ ಐಟಮ್ಸ್ ಇರೋದಿಲ್ಲ. ಹಾಗಾಗಿ ಉಪ್ಪು ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ಬೇಕಂದಾಗ ನೀವು ಬೇಕಾದರೆ ಆಮೇಲೆ ಹಾಕ್ಕೋಬೋದು ಕೊನೆಯಲ್ಲಿ. ಈಗ ನೋಡಿ ಅಕ್ಕಿನ ಈಗ ನೆನೆಸ್ಕೊಳ್ಳೋಣ. ಅಕ್ಕಿನ ಒಂದು 2 ಬಾರಿ ಆದರೂ ಸ್ವಚ್ಛವಾಗಿ ತೊಳೆದು ನಾನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ನಂತರ ನೋಡಿ ಇವಾಗ ಫ್ರೈ ಆಗಿದೆ ಕಂಪ್ಲೀಟಾಗಿ. ಇದಕ್ಕೆ ಇವಾಗ 1 ಗ್ಲಾಸಷ್ಟು ನಾನು ಗಟ್ಟಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಗ್ಲಾಸು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಳತೆನಲ್ಲೇ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದು.
ಹಾಗಾಗಿ ನಾನಿಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಹಾಲಿನ ಬದಲಾಗಿ ಬೇಕಾದರೆ ನೀವು ತೆಂಗಿನ ಹಾಲನ್ನು ಕೂಡ ಇಲ್ಲಿ ಬಳಕೆನ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅಕ್ಕಿ ಕೂಡ ನೋಡಿ ನೆಂದಿದೆ, ಈ ಕಡೆ ಕುದಿ ಕೂಡ ಬರ್ತಾ ಇದೆ. ಕುದಿ ಬಂದಾಗ ನಾವು ಅಕ್ಕಿನ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಇದನ್ನು ಅರ್ಧ ಭಾಗದಷ್ಟು 2ರಿಂದ 3 ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಳ್ತೀನಿ. ನೋಡಿ, ಅರ್ಧ ಭಾಗದಷ್ಟು ಬೆಂದಿದೆ. ಈ ರೀತಿ ನಾವು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಹಾಗೆಯೇ ಬಿಡಿ ಬಿಡಿಯಾಗಿ ಕೂಡ ಬರುತ್ತೆ. ನಿಮ್ಮಲ್ಲಿ ಟೈಮ್ ಇದ್ದರೆ ಹೀಗೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಾರ್ಮಲ್ ಆಗಿ ನೀವು ಅಕ್ಕಿನ ಸೇರಿಸಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಕಾದರೆ ನೀವಿಲ್ಲಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಲಿಡ್ನ ಕ್ಲೋಸ್ ಮಾಡಿ ಸುಮಾರು 1-2 ವಿಸಿಲ್ ಮಾಡ್ಕೊಳ್ತೀನಿ. ಇವಾಗ ವಿಸಿಲ್ ಕೂಡ ಆಗಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ. ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟೊಂದು ಉದ್ರುವಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಇದು ಯಾವುದೇ ರೀತಿ ಸೀದ್ ಹೋಗಿಲ್ಲ, ಅದು ದ್ರಾಕ್ಷಿ, ಅದು ಕಾಣಿಸ್ತಾ ಇದೆ ನಿಮಗೆ. ನಾನಿಲ್ಲಿ ದ್ರಾಕ್ಷಿ ಕೂಡ ಹಾಕಿದ್ದೀನಿ, ನೀವು ಬೇಕಾದರೆ ದ್ರಾಕ್ಷಿ ಇಲ್ಲ ಅಂದರೂ ಕೂಡ ನಡೆಯುತ್ತೆ. ನೋಡಿ, ತಳ ಯಾವುದೇ ರೀತಿ ಸೀದಿಲ್ಲ, ಅಂದರೆ ಅರ್ಧ ನಾವು ಬೇಯಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಗೀ ರೈಸು ತುಂಬಾ ಉದುರುವಾಗಿ ಬರುತ್ತೆ. ಖಂಡಿತ ನಾನು ಮಾಡಿರುವಂತಹ ಈ ಒಂದು ಗೀ ರೈಸ್ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನೀವು ಇದ್ರ ಜೊತೆಯಲ್ಲಿ ಬೇಕಾದರೆ ಚಿಕನ್ ಗ್ರೇವಿ ಮಾಡ್ಕೊಳ್ಬೋದು, ಅಥವಾ ಮಟನ್ ಗ್ರೇವಿ, ಅಥವಾ ವೆಜಿಟೇಬಲ್ ಕುರ್ಮಾ, ಯಾವುದಕ್ಕಾದರೂ ಸರಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದಾಲ್ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ. ಬಟ್ ಹಾಗೆ ಕೂಡ ಇದನ್ನು ನೀವು ತಿನ್ಬೋದು. ಒಂದು ಸಲ ನಾನು ಮಾಡಿರೋಂಥ ವಿಧಾನದಲ್ಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಳಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು. ಇವಾಗ ಪ್ಲೇಟಿಗೆ ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ರುಚಿಕರವಾಗಿರುತ್ತೆ. ಕಡಿಮೆ ಸಮಯ, ಹಾಗೆ ಯಾವುದೇ ರೀತಿ ಮಸಾಲೆ ರುಬ್ಬೋ ಅಂಥದ್ದು ಇರೋದಿಲ್ಲ. ಹಾಗೆ ಧನ್ಯವಾದ ಸ್ನೇಹಿತರೆ, ಇಲ್ಲಿ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ